ಆ ವ್ಯಕ್ತಿ ಹಲವರ ಕನಸಿನಲ್ಲಿ ಕಾಣಿಸಿಕೊಂಡಿದ್ದ. ಒಂದು ಊರಿನಲ್ಲಿ ಮಾತ್ರವಲ್ಲ, ಒಂದು ನಗರದಲ್ಲಿ ಮಾತ್ರವಲ್ಲ, ಒಂದು ದೇಶದ ಹಲವಾರು ಜನರ ಕನಸಿನಲ್ಲಿ ಆತ ಕಾಣಿಸಿಕೊಂಡಿದ್ದ. ಆ ನಂತರ ಆತ ದೇಶ ಭಾಷೆಗಳ ಗಡಿಯಾಚೆಗೂ ಮೀರಿ ಕಾಣಿಸಿಕೊಳ್ಳುತ್ತಾನೆ. ಪ್ರಪಂಚದಾದ್ಯಂತ ಹಲವರ ಕನಸಿನಲ್ಲಿ ಆತ ಕಾಣಿಸಿಕೊಳ್ಳುತ್ತಾನೆ. ಆತನ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಆತ ಪ್ರಪಂಚದಾದ್ಯಂತ ಎಲ್ಲರ ಕನಸಿನಲ್ಲಿ ಕಾಣಿಸಿಕೊಳ್ಳಲು ಇದ್ದ ಕಾರಣವೇನಾಗಿತ್ತು ಮತ್ತು ಆತ ಯಾವ ಸಂದೇಶ ನೀಡಲು ಬಂದಿದ್ದ ಎಂಬ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಸ್ನೇಹಿತರೆ, ನಿಜವಾಗಿಯೂ ಆ ವ್ಯಕ್ತಿ ಅಸ್ತಿತ್ವದಲ್ಲಿ ಇದ್ದನೇ ಅಥವಾ ಪ್ಯಾರಲಲ್ ಯೂನಿವರ್ಸ್ನಿಂದ ಬಂದಿದ್ದನೇ? ಕೊನೆಗೆ ಆತನಿಗೆ ಏನಾಯಿತು ಎಂದು ತಿಳಿಯುವುದೇ ಇವತ್ತಿನ ಎಪಿಸೋಡ್. ಸ್ನೇಹಿತರೆ, 2006ನೇ ಇಸವಿ ನ್ಯೂಯಾರ್ಕ್ ನಗರ. ಅಲ್ಲಿನ ಸೈಕ್ಯಾಟ್ರಿಸ್ಟ್ ಒಬ್ಬರು ತಮ್ಮ ಪೇಷಂಟ್ ಒಬ್ಬರ ಜೊತೆ ಸಮಾಲೋಚಿಸುತ್ತಿದ್ದರು. ಆ ರೋಗಿ ತನಗೆ ಆಗಾಗ ವ್ಯಕ್ತಿಯೊಬ್ಬ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಿದ್ದ. ಡಾಕ್ಟರ್ ಅವನಿಗೆ ಆ ವ್ಯಕ್ತಿಯ ಚಿತ್ರವನ್ನು ಬಿಡಿಸುವಂತೆ ಹೇಳುತ್ತಾರೆ. ಆ ರೋಗಿ ಹಾಳೆಯ ಮೇಲೆ ತಾನು ಕನಸಿನಲ್ಲಿ ಕಂಡ ವ್ಯಕ್ತಿಯ ಚಿತ್ರವನ್ನು ಬಿಡಿಸುತ್ತಾನೆ. ಆ ಚಿತ್ರ ಮೇಜಿನ ಮೇಲೆಯೇ ಇಡಲಾಗಿತ್ತು. ಆ ನಂತರ ಒಳಗೆ ಬಂದ ಮತ್ತೊಬ್ಬ ರೋಗಿ ಆ ಚಿತ್ರವನ್ನು ನೋಡಿ, ನನಗೂ ಅದೇ ವ್ಯಕ್ತಿ ಆಗಾಗ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾನೆ. ಆದರೆ ಆ ಇಬ್ಬರು ರೋಗಿಗಳು ಪರಿಚಯದವರಾಗಿರಲಿಲ್ಲ. ಅವರು ಯಾವತ್ತೂ ಒಬ್ಬರನ್ನೊಬ್ಬರು ನೋಡಿರಲಿಲ್ಲ. ಆದರೆ ಇಬ್ಬರ ಕನಸಿನಲ್ಲಿಯೂ ಆ ಒಬ್ಬನೇ ವ್ಯಕ್ತಿ ಕಾಣಿಸಿಕೊಂಡಿದ್ದ. ಹೀಗೆ ಈ ಚಿತ್ರದಲ್ಲಿದ್ದ ವ್ಯಕ್ತಿಯನ್ನು ಕನಸಿನಲ್ಲಿ ನೋಡಿದ್ದಾಗಿ ಹಲವರು ಹೇಳಿಕೊಳ್ಳುತ್ತಾರೆ. ಆ ಚಿತ್ರ ಭಯಾನಕವಾಗೇನೂ ಇರಲಿಲ್ಲ. ದಪ್ಪವಾದ ಹುಬ್ಬುಗಳು, ಆಳವಾದ ಕಣ್ಣುಗಳು, ಅಗಲವಾದ ಮೂಗು, ವಿಚಿತ್ರವಾದ ಅರ್ಧನಗು, ಇಷ್ಟೇ ಆತನನ್ನು ಚಿತ್ರಿಸಲಾಗಿತ್ತು. ದೇಶದಾದ್ಯಂತ ಹಲವಾರು ಜನರು ಆತ ನಮ್ಮ ಕನಸಿನಲ್ಲಿಯೂ ಬಂದಿದ್ದ ಎಂದು ಹೇಳಿಕೊಳ್ಳಲಾರಂಭಿಸುತ್ತಾರೆ. ಅವರೆಲ್ಲ ಐ ಸಾ ದಿಸ್ ಮ್ಯಾನ್ ಎಂದು ಹೇಳಲಾರಂಭಿಸಿದ್ದರಿಂದ ಆ ನಿಗೂಢ ವ್ಯಕ್ತಿಗೆ ದಿಸ್ ಮ್ಯಾನ್ ಎಂಬ ಹೆಸರು ಅಂಟಿಕೊಂಡಿತು. ಕೆಲವರು ಈತನೊಬ್ಬ ಒಳ್ಳೆಯ ವ್ಯಕ್ತಿ ಎಂದರೆ, ಕೆಲವರು ಆತ ನಮ್ಮನ್ನು ಹೆದರಿಸುತ್ತಿದ್ದ ಎಂದು ಹೇಳುತ್ತಿದ್ದರು. ಆದರೆ ಪ್ರತಿಯೊಬ್ಬರೂ ಕೂಡ ಆತನನ್ನು ಸ್ಪಷ್ಟವಾಗಿ ಗುರುತಿಸಿದ್ದೇವೆ, ಅದು ಆತನೇ ಎಂದು ಹೇಳುತ್ತಿದ್ದರು. 2008ರಲ್ಲಿ ವೆಬ್ಸೈಟ್ ಒಂದು ಈ ದಿಸ್ ಮ್ಯಾನ್ ಬಗ್ಗೆ ಬರೆದಾಗ ಪ್ರಪಂಚದಾದ್ಯಂತ 70 ದೇಶಗಳಿಂದ ಈತನನ್ನು ನಮ್ಮ ಕನಸಿನಲ್ಲಿಯೂ ನೋಡಿದ್ದಾಗಿ ವರದಿಗಳು ಬರಲಾರಂಭಿಸುತ್ತವೆ. ಗಂಡಸರು, ಹೆಂಗಸರು, ಮಕ್ಕಳೆನ್ನದೇ, ಬೇರೆ ಬೇರೆ ಭಾಷೆ, ಬೇರೆ ಬೇರೆ ಸಂಸ್ಕೃತಿಗಳೆನ್ನದೇ ಹಲವಾರು ಜನರು ಆ ವ್ಯಕ್ತಿಯನ್ನು ಕನಸಿನಲ್ಲಿ ಕಂಡಿದ್ದಾಗಿ ಹೇಳಿಕೊಳ್ಳುತ್ತಾರೆ. ಪ್ರಪಂಚದಾದ್ಯಂತ ಈತ ಎಲ್ಲರ ಕನಸಿನಲ್ಲಿಯೂ ಒಂದೇ ರೀತಿಯಾಗಿ ಕಾಣಿಸಿಕೊಳ್ಳುತ್ತಿರಲಿಲ್ಲ. ಕೆಲವರಿಗೆ ಆತ ಗೈಡ್ನಂತೆ ಕಾಣಿಸಿಕೊಂಡಿದ್ದ. ಎಚ್ಚರಿಕೆ ಮತ್ತು ಸಲಹೆಯನ್ನು ಆತ ನೀಡುತ್ತಿದ್ದ. ಇನ್ನು ಕೆಲವರ ಕನಸಿನಲ್ಲಿ ಆತ ಮೌನವಾಗಿ ಅವರನ್ನೇ ನೋಡುತ್ತಿದ್ದ. ಕೆಲವೇ ವ್ಯಕ್ತಿಗಳ ಕನಸಿನಲ್ಲಿ ಆತ ವೈಲೆಂಟ್ ಆಗಿ ಅಥವಾ ಅವರ ಮೇಲೆ ಹಕ್ಕು ಚಲಾಯಿಸುವವನಾಗಿ ಕಾಣಿಸಿಕೊಂಡಿದ್ದ. ಕೆಲವರ ಜೊತೆ ಆತ ಒಮ್ಮೆ ಮಾತ್ರ ಕನಸಿನಲ್ಲಿ ಕಾಣಿಸಿಕೊಂಡಿದ್ದರೆ ಮತ್ತೆ ಕೆಲವರ ಕನಸಿನಲ್ಲಿ ಆಗಾಗ ಕಾಣಿಸಿಕೊಳ್ಳುತ್ತಿದ್ದ. ದಿಸ್ ಮ್ಯಾನ್ ಎಂದು ಹೆಸರಾದ ಈತ ಕೆಲವರ ವೈಯಕ್ತಿಕ ವಿಚಾರಗಳನ್ನು ತಿಳಿದುಕೊಂಡಿದ್ದನಂತೆ. ಯಾರ ಬಳಿಯೂ ಅದುವರೆಗೆ ಅವರು ಹೇಳಿಕೊಳ್ಳದ ವಿಷಯಗಳನ್ನು ಆತ ಹೇಳುತ್ತಿದ್ದನಂತೆ. ಇನ್ನು ಕೆಲವರಿಗೆ ಆತ ಎಚ್ಚರವಾದ ಮೇಲೆ ನೀನು ನನ್ನನ್ನು ಮರೆತು ಬಿಡುತ್ತೀ ಎಂದು ಹೇಳಿದ್ದ. ಕೆಲವರಿಗೆ ವಿ ವಿಲ್ ಮೀಟ್ ಅಗೇನ್ ಎಂದು ಆತ ಹೇಳಿದ್ದ. ಈ ರೀತಿಯ ವರದಿಗಳನ್ನು ಕೇಳಿದಾಗ ಈತ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲು ಸಾಧ್ಯವಿಲ್ಲ, ಆತನೊಬ್ಬ ಅತೀಂದ್ರಿಯ ವ್ಯಕ್ತಿಯೇ ಆಗಿರಬಹುದು ಎಂಬ ಭಾವನೆ ಬರಲಾರಂಭಿಸುತ್ತದೆ. ಈ ದಿಸ್ ಮ್ಯಾನ್ ಫೆನೋಮಿನಾ ಹಲವಾರು ಚರ್ಚೆಗಳನ್ನು ಹುಟ್ಟುಹಾಕುತ್ತದೆ. ಈ ನಿಗೂಢತೆಯನ್ನು ಭೇದಿಸಲು ಮತ್ತೆ ಮನಃಶಾಸ್ತ್ರಜ್ಞರೇ ಬರಬೇಕಾಯಿತು. ಅವರು ಫೇಸ್ ರೀಕನ್ಸ್ಟ್ರಕ್ಷನ್ ಇನ್ ಡ್ರೀಮ್ಸ್ ಎಂಬ ಕಾನ್ಸೆಪ್ಟ್ ಬಳಸಿ ಈ ರಹಸ್ಯವನ್ನು ಭೇದಿಸುತ್ತಾರೆ. ಮಾನವನ ಮೆದುಳು ಜೀವನದಲ್ಲಿ ನೋಡಿದ ಅನೇಕ ಮುಖಗಳ ತುಣುಕುಗಳನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ.
ರಸ್ತೆಯಲ್ಲಿ, ಟಿವಿಯಲ್ಲಿ, ಫೋಟೋಗಳಲ್ಲಿ ಕಂಡ ಮುಖಗಳನ್ನು ತುಣುಕುಗಳ ರೂಪದಲ್ಲಿ ನೆನಪಿಟ್ಟುಕೊಂಡಿರುತ್ತದೆ. ಕನಸಿನ ಸಮಯದಲ್ಲಿ ಮೆದುಳು ಆ ಮುಖಗಳ ತುಣುಕುಗಳನ್ನು ಸೇರಿಸಿ ಹೊಸ ಮುಖಗಳನ್ನು ರಚಿಸುತ್ತದೆ. ಈ ಸಿದ್ಧಾಂತದ ಪ್ರಕಾರ ದಿಸ್ ಮ್ಯಾನ್ ಎಂಬ ವ್ಯಕ್ತಿ ನಿಜವಾದ ವ್ಯಕ್ತಿಯಲ್ಲ, ಅವನ ಮೆದುಳು ಸೃಷ್ಟಿಸಿದ ಸಾಮಾನ್ಯ ಸಂಯೋಜಿತ ಮುಖ ಮಾತ್ರ ಎಂದು ಮನಃಶಾಸ್ತ್ರಜ್ಞರು ಹೇಳುತ್ತಾರೆ. ಇನ್ನು ಕೆಲ ಮನಃಶಾಸ್ತ್ರಜ್ಞರು ಇದನ್ನು ಕಾರ್ಲ್ ಜಂಗ್ ಅವರ ಕಲೆಕ್ಟಿವ್ ಅನ್ಕಾನ್ಷಿಯಸ್ ಎಂಬ ಥಿಯರಿಯ ಮೇಲೆ ಇನ್ನೊಂದು ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಕಲೆಕ್ಟಿವ್ ಅನ್ಕಾನ್ಷಿಯಸ್ ಥಿಯರಿಯ ಪ್ರಕಾರ ಮಾನವ ಕುಲದೊಳಗೆ ಪಾರಂಪರ್ಯವಾಗಿ ಸಾಮೂಹಿಕ ಸುಪ್ತಾವಸ್ಥೆಯೊಂದಿಗೆ ಕೆಲವೊಂದು ವಿಚಾರಗಳು ಸೇರಿ ಹೋಗಿರುತ್ತವೆ ಎಂಬ ವಾದವಿದೆ. ಇದು ಸಾಮಾನ್ಯವಾದ ಮಾನಸಿಕ ಸಂಕೇತಗಳಾಗಿವೆ. ಈ ಥಿಯರಿಯ ಪ್ರಕಾರ ದಿಸ್ ಮ್ಯಾನ್ ಎನ್ನುವ ವ್ಯಕ್ತಿ ಒಂದು ಆಧುನಿಕ ಆರ್ಕ್ಟೈಪ್ ಆಗಿರಬಹುದು. ಅಂದರೆ ಇಂದಿನ ಸಮಾಜದಲ್ಲಿ ಒತ್ತಡ ಅಥವಾ ಭಯದಿಂದ ಬಳಲುವ ಮನಸ್ಸು ರಚಿಸಿದ ಅಜ್ಞಾತ ಅಧಿಕಾರ ಅಥವಾ ನೋಡುತ್ತಿರುವ ವ್ಯಕ್ತಿ ಎಂಬ ಪ್ರತೀಕಾತ್ಮಕ ರೂಪವಾಗಿರಬಹುದು. ಸುಲಭವಾಗಿ ಹೇಳಬೇಕೆಂದರೆ ಮಾನವನ ಸಾಮೂಹಿಕ ಸುಪ್ತಾವಸ್ಥೆಯಲ್ಲಿ ಕೆಲವೊಂದು ಮಾನಸಿಕ ಸಂಕೇತಗಳು ಸೇರಿಕೊಳ್ಳುತ್ತವೆ ಎಂದು ಕಲೆಕ್ಟಿವ್ ಅನ್ಕಾನ್ಷಿಯಸ್ ಥಿಯರಿ ಹೇಳುತ್ತದೆ. ಇದೇ ಥಿಯರಿಯ ಪ್ರಕಾರ ಈ ದಿಸ್ ಮ್ಯಾನ್ ಎಂಬ ವ್ಯಕ್ತಿ ಮಾನವನ ಸುಪ್ತ ಮನಸ್ಸಿನಲ್ಲಿ ಸೇರಿ ಹೋಗಿರುವ ಒಂದು ಸಂಕೇತವಾಗಿರಬಹುದು ಎನ್ನಲಾಗಿದೆ. ಮನುಷ್ಯರು ನಮ್ಮನ್ನು ಯಾರೋ ಒಬ್ಬರು ವಾಚ್ ಮಾಡುತ್ತಿರುತ್ತಾರೆ ಅಥವಾ ಯಾರೋ ಒಬ್ಬರು ನಮ್ಮ ಮೇಲೆ ಅಧಿಕಾರ ಚಲಾಯಿಸುತ್ತಾರೆ ಎಂಬ ಮನಸ್ಥಿತಿಗೆ ಒಗ್ಗಿಕೊಂಡಿದ್ದಾರೆ. ಈ ಯಾರೋ ಎನ್ನುವ ವ್ಯಕ್ತಿ ಸಂಕೇತವಾಗಿ ಎಲ್ಲರ ಸುಪ್ತ ಮನಸ್ಸಿನಲ್ಲಿ ಸೇರಿ ಹೋಗಿದ್ದಾನೆ. ಆತನೇ ಈ ದಿಸ್ ಮ್ಯಾನ್ನ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ ಎಂಬುದು ಇದರರ್ಥ. ಈ ದಿಸ್ ಮ್ಯಾನ್ ಫೆನೋಮಿನಾದ ಬಗ್ಗೆ ಹಲವಾರು ಕಾನ್ಸ್ಪಿರಸಿ ಥಿಯರಿಗಳು ಹುಟ್ಟಿಕೊಂಡಿದ್ದವು. ಕನಸಿನ ಡೈಮೆನ್ಷನ್ನಲ್ಲಿ ಮಾತ್ರ ಬರುವ ಜೀವಿ ಎಂದು ದಿಸ್ ಮ್ಯಾನ್ನನ್ನು ಕೆಲವರು ಹೇಳಿದರು. ಕೆಲವರು ಬೇರೆ ಆಯಾಮದಿಂದ ನಮ್ಮ ಆಯಾಮಕ್ಕೆ ಬಂದಿರುವ ಈ ವ್ಯಕ್ತಿ, ಈತ ಕನಸನ್ನು ಒಂದು ದಾರಿಯಾಗಿ ಮಾಡಿಕೊಂಡು ಬಂದಿರಬಹುದು ಎಂದು ಹೇಳುತ್ತಾರೆ. ಸ್ನೇಹಿತರೆ, ನೀವು ಲೂಸಿಡ್ ಡ್ರೀಮಿಂಗ್ ಬಗ್ಗೆ ಕೇಳಿರಬಹುದು. ಇದೇ ಕಾನ್ಸೆಪ್ಟನ್ನು ಬಳಸಿ ಕನ್ನಡದಲ್ಲಿ ಪವನ್ ಕುಮಾರ್ ಅವರು ಲೂಸಿಯಾ ಎಂಬ ಸಿನಿಮಾ ಮಾಡಿದ್ದರು. ಸಾಮಾನ್ಯವಾಗಿ ನಾವು ಕನಸು ಕಾಣುವಾಗ ಅದನ್ನು ನಿಜವೆಂದೇ ನಂಬುತ್ತೇವೆ. ಕನಸಿನಿಂದ ಹೊರಬಂದಾಗಲೇ ಅದು ಕನಸೆಂದು ತಿಳಿಯುತ್ತದೆ. ಲೂಸಿಡ್ ಡ್ರೀಮರ್ಗಳಿಗೆ ಕನಸಲ್ಲಿರುವಾಗಲೇ ಅದು ಕನಸೆಂದು ಗೊತ್ತಾಗಿ ಬಿಡುತ್ತದೆ. ಕೆಲವೊಮ್ಮೆ ಅವರು ಭಯಾನಕ ಕನಸನ್ನು ಕೂಡ ಶಾಂತವಾಗಿ ನೋಡುತ್ತಾರೆ. ಇಂಥ ಲೂಸಿಡ್ ಡ್ರೀಮರ್ಗಳಿಗೆ ಮತ್ತು ಕೆಲವೊಂದು ಸ್ಲೀಪ್ ಪ್ಯಾರಾಲಿಸಿಸ್ ಘಟನೆಗಳಲ್ಲಿಯೂ ಕೂಡ ದಿಸ್ ಮ್ಯಾನ್ನನ್ನು ಕಂಡ ವರದಿಗಳಾಗುತ್ತವೆ. ಆದರೆ ಇಲ್ಲಿ ಒಂದೇ ಮುಖ ಎಲ್ಲರಿಗೂ ಹೇಗೆ ಕಾಣಿಸಿಕೊಂಡಿತು ಎಂಬುದಕ್ಕೆ ಉತ್ತರ ಸಿಗುವುದಿಲ್ಲ. ಕೆಲವೊಂದು ರಿಸರ್ಚರ್ಗಳು ಇನ್ನೂ ಮುಂದೆ ಹೋಗಿ ಇದೊಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಇರಬಹುದು ಎನ್ನುತ್ತಾರೆ. ವೈರಲ್ ಆರ್ಟ್ ಪ್ರಾಜೆಕ್ಟ್ ಒಂದನ್ನು ಇಟ್ಟುಕೊಂಡು ಜನರು ಹೇಗೆ ಪ್ರತಿಕ್ರಿಯಿಸುತ್ತಾರೆ, ಜನರ ಅಭಿಪ್ರಾಯವೇ ಎಂಬುದನ್ನು ನೋಡುವುದು ಈ ಎಕ್ಸ್ಪೆರಿಮೆಂಟ್ನ ಉದ್ದೇಶವಾಗಿರಬಹುದು ಎನ್ನುತ್ತಾರವರು. ಆದರೆ ಈ ಆರ್ಟ್ ಪ್ರಾಜೆಕ್ಟ್ ಪಬ್ಲಿಕ್ ಆಗುವ ಮೊದಲೇ ಜನರು ಆ ಮನುಷ್ಯನನ್ನು ಕನಸಲ್ಲಿ ಕಂಡಿದ್ದರು ಎಂಬುದು ಹಲವರ ಅನುಭವವಾಗಿತ್ತು. ಇದರ ಉತ್ತರ ಇಲ್ಲಿ ಸಿಗುವುದಿಲ್ಲ. ದಿಸ್ ಮ್ಯಾನ್ ಎನ್ನುವುದು ಕೇವಲ ಕನಸಿನ ಸೃಷ್ಟಿಯಾದರೆ ಆತ ಯಾಕೆ ಎಲ್ಲರ ಕನಸಿನಲ್ಲಿಯೂ ಒಂದೇ ರೀತಿ ಕಾಣಿಸಿಕೊಳ್ಳುತ್ತಾನೆ? ಜನರು ತಮ್ಮ ಕನಸಿಗಿಂತಲೂ ಆತನ ಮುಖವನ್ನು ಅಷ್ಟೊಂದು ಸ್ಪಷ್ಟವಾಗಿ ಹೇಗೆ ನೆನಪಿಟ್ಟುಕೊಂಡರು? ಸ್ನೇಹಿತರೆ, ಇನ್ನೂ ವೈಜ್ಞಾನಿಕವಾಗಿ ನೋಡಹೋದರೆ ಕೆಲ ವಿಜ್ಞಾನಿಗಳು ಇದು ವೈರಲ್ ಇಮೇಜ್ ಮತ್ತು ಹ್ಯೂಮನ್ ಸೈಕಾಲಜಿ ಕೊಂಬೋದಿಂದ ಹುಟ್ಟಿದ ಒಂದು ವಿದ್ಯಮಾನವಾಗಿರಬಹುದು ಎನ್ನುತ್ತಾರೆ. ವಿಜ್ಞಾನದಲ್ಲಿ ಮೆಮೊರಿ ಕಂಟಾಮಿನೇಷನ್ ಅಥವಾ ರೆಟ್ರೋಫಿಟ್ಟಿಂಗ್ ಮೆಮೊರೀಸ್ ಎಂದು ಕರೆಯುವ ಒಂದು ಪರಿಣಾಮವಿದೆ. ಮೆದುಳು ಖಾಲಿ ಜಾಗಗಳನ್ನು ಹೊಸ ಮಾಹಿತಿಯಿಂದ ತುಂಬುತ್ತದೆ. ಕತೆಗೆ ಹೊಂದಿಕೊಳ್ಳುವಂತೆ ನೆನಪುಗಳನ್ನು ಬದಲಿಸುತ್ತದೆ. ಮೆದುಳು ಘಟನೆಯನ್ನು ವಿಡಿಯೋದ ರೂಪದಲ್ಲಿ ನೆನಪಿಟ್ಟುಕೊಳ್ಳುವುದಿಲ್ಲ, ತುಣುಕುಗಳ ರೂಪದಲ್ಲಿ ನೆನಪಿಟ್ಟುಕೊಳ್ಳುತ್ತದೆ. ಈ ತುಣುಕುಗಳನ್ನೆಲ್ಲ ಸೇರಿಸಿ ಮರು ನೆನಪಾಗಿ ನಮಗೆ ತೋರಿಸುತ್ತದೆ. ನಮಗೆ ಗೊತ್ತಾಗದಂತೆ ಮೆದುಳು ರಿಯಾಲಿಟಿಯನ್ನು ಎಡಿಟ್ ಮಾಡುತ್ತದೆ. ಹಿಂದೊಮ್ಮೆ ಕಂಡ ಕನಸು ಅಸ್ಪಷ್ಟವಾಗಿರಬಹುದು,
ಈ ವೈರಲ್ ಚಿತ್ರವನ್ನು ನೋಡಿದಾಗ ಅವರ ಮನಸ್ಸು ಆ ಮುಖವನ್ನು ಹಿಂದೆ ಕಂಡಿದ್ದ ಅಸ್ಪಷ್ಟ ಮುಖದೊಂದಿಗೆ ಸೇರಿಸಿ ಇದು ಅದೇ ವ್ಯಕ್ತಿ ಎಂದು ನಮ್ಮನ್ನು ನಂಬಿಸುತ್ತಿರಬಹುದು. ಈ ವಿದ್ಯಮಾನವನ್ನು ಸೈಕಲಾಜಿಕಲ್ ಇಲ್ಯೂಷನ್ ಆಫ್ ಮಾಸ್ ಲೆವೆಲ್ ಎಂದು ಕರೆಯುತ್ತಾರೆ. ಈ ವಿವರಣೆ ಎಲ್ಲಕ್ಕಿಂತ ಸಮಂಜಸವಾದ ವೈಜ್ಞಾನಿಕ ವಿವರಣೆ ಎಂಬಂತೆ ನಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಇವೆಲ್ಲ ವಿವರಣೆಗಳಿದ್ದರೂ ಕೊನೆಯಲ್ಲೊಂದು ಟ್ವಿಸ್ಟ್ ಇದ್ದೇ ಇದೆ. ಆ ಟ್ವಿಸ್ಟ್ ಏನೆಂದರೆ, ಕೆಲ ಸಮಯದ ನಂತರ ಈ ವೈರಲ್ ಆರ್ಟ್ನ ಅಸಲಿಯತ್ತು ಏನೆಂಬುದು ಬಹಿರಂಗವಾಗುತ್ತದೆ. ಇದು ಕಲಾವಿದನೊಬ್ಬ ಬಿಡಿಸಿದ ಚಿತ್ರವಾಗಿತ್ತು. ಇಟಲಿಯ ಸೋಷಿಯಾಲಜಿಸ್ಟ್ ಮತ್ತು ಮಾರ್ಕೆಟಿಂಗ್ ಆರ್ಟಿಸ್ಟ್ ಆದ ಆಂಡ್ರಿಯಾ ನಟೆಲ್ಲಾ ಅವರು ಬಿಡಿಸಿದ ಚಿತ್ರ ಇದಾಗಿತ್ತು. ಅವರು ಗೆರಿಲ್ಲಾ ಮಾರ್ಕೆಟಿಂಗ್ ಪ್ರಾಜೆಕ್ಟ್ಗಾಗಿ ಈ ಚಿತ್ರವನ್ನು ಬಿಡಿಸಿದ್ದರು. 2008ರಲ್ಲಿ ಇದನ್ನು ಬಿಡುಗಡೆ ಮಾಡಿದಾಗ ಅದರ ಹಿಂದೆ 2006ರಲ್ಲಿ ಅಮೆರಿಕಾದ ಸೈಕಾಲಜಿಸ್ಟ್ ಒಬ್ಬರ ಕಥೆಯನ್ನು ಸೇರಿಸಿ ಬಿಡಲಾಗಿತ್ತು. ಅವೆಲ್ಲ ಕಟ್ಟುಕತೆಯಾಗಿತ್ತು. ಇಂಟರ್ನೆಟ್ನಲ್ಲಿ ಒಂದು ಮಿಸ್ಟರಿ ಎಷ್ಟು ವೇಗದಲ್ಲಿ ಹರಡಬಲ್ಲದು ಎಂದು ನೋಡುವುದೇ ಈ ಎಕ್ಸ್ಪೆರಿಮೆಂಟ್ನ ಉದ್ದೇಶವಾಗಿತ್ತು. ಹಾಗೆಯೇ ಒಬ್ಬರು ಹಂಚಿಕೊಂಡ ಅನುಭವವನ್ನು ಜನರು ಎಷ್ಟು ಸುಲಭದಲ್ಲಿ ಸ್ವೀಕರಿಸಬಲ್ಲರು ಎಂಬುದನ್ನು ಈ ಎಕ್ಸ್ಪೆರಿಮೆಂಟ್ನಲ್ಲಿ ನೋಡುವುದಾಗಿತ್ತು. ಅವತ್ತು ಆಂಡ್ರಿಯಾ ನಟೆಲ್ಲಾ ಅವರು ಇಮೇಜನ್ನು ಪಬ್ಲಿಕ್ ಮಾಡಿದಾಗ ನೂರಾರು ಜನರು ತಾವು ಕೂಡ ಕನಸಿನಲ್ಲಿ ಆ ವ್ಯಕ್ತಿಯನ್ನು ಕಂಡಿದ್ದಾಗಿ ಹೇಳಲಾರಂಭಿಸುತ್ತಾರೆ. ಇದು ಮಾಸ್ ಸಜೆಷನ್ ಮತ್ತು ಫಾಲ್ಸ್ ಮೆಮೊರಿ ಸೇರಿದಾಗ ಆಗುವ ಸಂಭವನೀಯತೆಯ ಒಂದು ನಿದರ್ಶನವಾಗಿತ್ತು. ಆ ಇಮೇಜ್ನ ಹಿಂದೆ ಯಾವುದೇ ಕತೆ ಇರಲಿಲ್ಲ. ಆದರೆ 2006ರಲ್ಲಿ ಅಮೆರಿಕದಲ್ಲಿನ ಸೈಕಾಲಜಿಸ್ಟ್ ಒಬ್ಬರ ಪೇಷಂಟ್ ಕನಸಿನಲ್ಲಿ ಕಂಡ ವ್ಯಕ್ತಿ ಇವನೆಂದು ಸುಳ್ಳು ಹೇಳಲಾಗಿತ್ತು. ಆನಂತರ ಹಲವಾರು ಜನರು ಆತನನ್ನು ಕನಸಿನಲ್ಲಿ ನೋಡಿದ ಅನುಭವ ಹೇಳಿಕೊಳ್ಳುತ್ತಾರೆ. ಅದನ್ನು ಕೇಳಿದ ಉಳಿದ ಜನರುಗಳು ಕೂಡ ತಾವು ಆ ವ್ಯಕ್ತಿಯನ್ನು ಕನಸಿನಲ್ಲಿ ನೋಡಿದ್ದೇವೆ ಎಂದೇ ಹೇಳಿಕೊಳ್ಳಲಾರಂಭಿಸುತ್ತಾರೆ. ಸ್ನೇಹಿತರೆ, ಇಲ್ಲಿ ಜನರು ಸುಳ್ಳು ಹೇಳಿರಲಿಲ್ಲ, ಅವರ ಮೆದುಳು ಸುಳ್ಳು ಹೇಳಿತ್ತು. ಆದರೆ ಜನರಿಗೆ ಅದರ ಅರಿವೇ ಇರಲಿಲ್ಲ. ಅವರು ತಾವು ಹೇಳಿದ್ದು ಸತ್ಯವೆಂದೇ ನಂಬಿದ್ದರು. ಅವರಿಗೆ ಅವರ ಮೆದುಳೇ ಸತ್ಯವಾಗಿತ್ತು. ನಿಜವಾಗಿಯೂ ಇದು ಮಾಸ್ ಸಜೆಷನ್ ಮತ್ತು ಫಾಲ್ಸ್ ಮೆಮೊರಿ ಸೇರಿದಾಗ ಆದ ಒಂದು ವಿದ್ಯಮಾನವಾಗಿತ್ತು. ಸ್ನೇಹಿತರೆ, ಈಗ ನೀವೇ ಹೇಳಿ, ನಮ್ಮ ಮೆದುಳು ನಮಗೆಷ್ಟು ಸುಳ್ಳು ಹೇಳುತ್ತಿರಬಹುದು. ಆದರೆ ಆ ಸುಳ್ಳುಗಳನ್ನು ನಾವು ಯಾವತ್ತೂ ಸುಳ್ಳೆಂದು ಅಂದುಕೊಂಡೇ ಇಲ್ಲ. ನಾವು ಅದನ್ನೇ ಸತ್ಯವೆಂದೇ ತಿಳಿದು ಬದುಕುತ್ತಿದ್ದೇವೆ. ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಕೊನೆಯಾಯಿತು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದ.